ಆಗಮಿಸಿ ವೇದಿಕೆಯ ಮೇಲೆ ಬಂದು ಈಗ ಆತ್ಮೀಯರೇ, ಇದು ವಿಶ್ವ ಹಿಂದೂ ಪರಿಷತ್ತು ಮತ್ತು RSSನ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ 100ನೇ ವರ್ಷದ ಶತಾಬ್ದಿ ಪ್ರಯುಕ್ತ ಒಂದು ಹಿಂದೂ ಸಮಾಜೋತ್ಸವ ಆಚರಣೆ ಆಗ್ತಿದೆ. ಹಾಗೆಯೇ ಅಯೋಧ್ಯೆಯ ಶ್ರೀರಾಮಲಲ್ಲನ ಪ್ರತಿಷ್ಠಾಪನೆಯ 3ನೇ ವರ್ಷದ ಪ್ರಯುಕ್ತ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅಖಂಡ ದೀಪೋತ್ಸವವನ್ನು ನೆರವೇರಿಸ್ತಾ ಇದ್ದೀವಿ. ಇದಕ್ಕೆ ಬಹಳ ಮಟ್ಟದಲ್ಲಿ ಹಿಂದೂಗಳು ಒಂದು ಒಗ್ಗೂಡುವ ಕಾರ್ಯಕ್ರಮ. ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಸಾಗಲು ಇಡೀ ಹಿಂದೂ ಸಮಾಜ ಇದರ ಜೊತೆ ಕೈಗೂಡಿದೆ. ಜೊತೆಯಲ್ಲಿ ಮುಂದಿನ ದಿನಗಳು ಕೂಡ ಹಿಂದೂ ಸಮಾಜ ಒಂದು ದಾರಿಯಲ್ಲಿ ನಡಿಬೇಕು ಅನ್ನೋದು ಎಲ್ಲ ಹಿಂದೂಗಳ ಆಸೆಯಾಗಿದ್ದು, ಆ ಮೂಲಕ ಒಗ್ಗೂಡಿಸುವ ಕೆಲಸವನ್ನು ಈ ಕಾರ್ಯಕ್ರಮದ ಮೂಲಕ ಮಾಡ್ತಾ ಇದ್ದೀವಿ. ಅತ್ಯಂತ ಯಶಸ್ವಿಯಾಗಿ ಸುಮಾರು ಕೊಪ್ಪ ಸುತ್ತಮುತ್ತದ 3 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಬರುವಂಥ ಎಲ್ಲ ದೇವಸ್ಥಾನಗಳು ಅಂದರೆ 13 ಕಡೆಯಿಂದ ದೀಪೋತ್ಸವ ಏಕಕಾಲಕ್ಕೆ ಪ್ರಾರಂಭ ಆಗುತ್ತೆ. ಸುಮಾರು 25,000 ದೀಪವನ್ನು ಏಕಕಾಲದಲ್ಲಿ ಹಚ್ಚುವ ಕೆಲಸ ಇವತ್ತು ನಡೀತಾ ಇದೆ. ಹಾಗೆಯೇ ನಮ್ಮ ವೀರಭದ್ರ ದೇವಸ್ಥಾನ ಎದುರುಗಡೆ ಇರುವಂಥ ಕ್ಲಾಸಿಕ್ ಮೈದಾನದಲ್ಲಿ ಬಹಳ ದೊಡ್ಡ ಹಿಂದೂ ಸಮಾವೇಶ ನಡೀತಾ ಇದ್ದು, ಇದರಲ್ಲೂ ಕೂಡ ಕನಿಷ್ಠ ಒಂದು 5,000 to 6,000 ಸಂಖ್ಯೆ ಸೇರುವ ನಿರೀಕ್ಷೆ ಇದೆ. ಅತ್ಯಂತ ಉತ್ತಮವಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಈ ಎಲ್ಲ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರೊಂದಿಗೆ ಸಹಕಾರ ನೀಡಿರುವಂಥ ಎಲ್ಲರಿಗೂ ಕೂಡ ಧನ್ಯವಾದವನ್ನು ಕೂಡ ಈ ಮೂಲಕ ಹೇಳಲಿಕ್ಕೆ ಅಪೇಕ್ಷೆ ಪಡ್ತಾ ಇದ್ದೀನಿ. ಥ್ಯಾಂಕ್ ಯು. ಜೈ ಶ್ರೀರಾಮ್. ಶ್ರೀರಾಮ್ ಜೈ ಜೈ ಶ್ರೀರಾಮ್. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶತಾಬ್ದಿ ವರ್ಷದ ಪ್ರಯುಕ್ತ ಹಿಂದೂ ಸಮಾಜೋತ್ಸವವನ್ನು ಇಡೀ ದೇಶದಲ್ಲಿ ಆಚರಣೆ ಮಾಡಲಾಗ್ತಾಯಿದೆ. ಅದೇ ರೀತಿ ಈ ದಿನ ಕೊಪ್ಪದಲ್ಲಿ ಕಾರ್ಯಕ್ರಮ ಇರುತ್ತೆ. ಸುಮಾರು 11 ಭಾಗಗಳಿಂದ ದೀಪೋತ್ಸವವನ್ನು ಆಚರಿಸಿಕೊಂಡು ನಾವೆಲ್ಲ ವೀರಭದ್ರ ದೇವಸ್ಥಾನದಲ್ಲಿ ಸಂಪನ್ನಗೊಳ್ಳಲಿದ್ದೇವೆ. ಅಲ್ಲಿಂದ ಸಭಾ ಕಾರ್ಯಕ್ರಮ ನಡೆಯುತ್ತೆ. ಇಲ್ಲೀಗ ಎಲ್ಲ ರೀತಿಯ ಸಿದ್ಧತೆ ಆಗಿ ದೀಪ ಹಚ್ಚಿಕೊಂಡು ಹೊರಡುವ ಸಿದ್ಧತೆಯಲ್ಲಿದ್ದೇವೆ. ಇವತ್ತು ಕೊಪ್ಪದಲ್ಲಿ 3ನೇ ವರ್ಷ ರಾಮಲಲ್ಲಂದು ಅಯೋಧ್ಯೆಯಲ್ಲಿ ಪ್ರತಿಷ್ಠಾಪನೆ ಆಗಿದ್ದ ದಿವಸದಿಂದ ಕೊಪ್ಪದಲ್ಲಿ ಆಯೋಜಿಸಿದ್ದಾರೆ. ಇದನ್ನು ದೀಪೋತ್ಸವವನ್ನು ನಾವು ಇದು 3ನೇ ವರ್ಷ ಭಾಗವಾಗಿ ದೀಪೋತ್ಸವ ಇಡೀ ಊರಲ್ಲಿ ಅಖಂಡ ದೀಪೋತ್ಸವ ಹಾಗೂ ದೀಪೋತ್ಸವವನ್ನು ಮಾಡ್ತಾ ಇದ್ದೇವೆ. ಶ್ರೀರಾಮ ಮಂದಿರದಲ್ಲಿ 2024ನೇ ಇಸವಿಯಲ್ಲಿ ಇದೇ ದಿನ ಜನವರಿ 22ರಂದು ಶ್ರೀ ಬಾಲರಾಮನ ಪ್ರತಿಷ್ಠಾಪನೆಯಾದ ದಿನದ ಸ್ಮರಣೆಗಾಗಿ ನಾವು ಪ್ರತಿ ವರ್ಷ ಇಲ್ಲಿ ಅಖಂಡ ದೀಪೋತ್ಸವ ಕಾರ್ಯಕ್ರಮವನ್ನು ಆಚರಿಸ್ತೇವೆ. ಅದೇ ರೀತಿ ಈ ವರ್ಷವೂ ನಮ್ಮ ಫ್ರೆಂಡ್ ಸರ್ಕಲ್ ಗೆಳೆಯರ ಬಲಗದ ಶ್ರೀ ಗಣೇಶ ದುರ್ಗಾ ದೇವಸ್ಥಾನದಿಂದ ವೈಭವದ ಶೋಭಾಯಾತ್ರೆಯ ಮೂಲಕ ದೀಪೋತ್ಸವದ ಜೊತೆಗೆ ನಾವು ಶ್ರೀ ವೀರಭದ್ರ ದೇವಸ್ಥಾನದವರೆಗೆ ಶೋಭಾಯಾತ್ರೆ ನಡೆಸ್ತೇವೆ. ನಂತರ ಅಲ್ಲಿ ಶ್ರೀ ವೀರಭದ್ರ ಸ್ವಾಮಿಗೆ ಮಹಾಮಂಗಳಾರತಿಯ ಜೊತೆಗೆ ಧಾರ್ಮಿಕ ಸಭೆಯನ್ನು ಆಯೋಜಿಸಿದ್ದೇವೆ. ಈ ಸಭೆಯಲ್ಲಿ ಶಕಟಪುರದ ಶ್ರೀ 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 ಕೃಷ್ಣಾನಂದ ತೀರ್ಥ ಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ಧಾರ್ಮಿಕ ಸಭೆ ನಡೆಯಲಿದೆ. ಅವರು ಆಶೀರ್ವಚನ ನೀಡಲಿದ್ದಾರೆ. ಈ ರೀತಿ ಪ್ರತಿ ವರ್ಷ ವಿಜೃಂಭಣೆಯ ಒಂದು ಅಖಂಡ ದೀಪೋತ್ಸವ ಕಾರ್ಯಕ್ರಮವನ್ನು ನಾವು ಆಯೋಜಿಸ್ತಾ ಬಂದಿದ್ದೀವಿ. ಇದಕ್ಕೆ ಸಹಕಾರ ನೀಡಿದ ಎಲ್ಲರಿಗೂ
ವಂದನೆಗಳನ್ನು ತಿಳಿಸ್ತೇವೆ. ಇದೇ ರೀತಿ ಮುಂದೆಯೂ ಈ ಕಾರ್ಯಕ್ರಮ ಇನ್ನೂ ವಿಜೃಂಭಣೆಯಿಂದ ಜರಗಲಿ ಎಂದು ಹಾರೈಸ್ತೇವೆ. ಜೈ ಶ್ರೀರಾಮ್. ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದೀವಿ. ಈ ಸತಿ ರಾಮನ ಒಂದು ವಿಗ್ರಹವನ್ನು ಕಮಿಟಿಯಿಂದ ಪ್ರೊಸೆಷನ್ನಿಗೋಸ್ಕರ ಮಾಡಿದ್ದೀವಿ. ಉತ್ಸವನ ವಿಜೃಂಭಣೆಯಿಂದ ಮಾಡಬೇಕಂತ ಕಮಿಟಿಯವರು ನಿರ್ಧಾರ ಮಾಡಿ ಮಾಡ್ತಾ ಇದ್ದೀವಿ. ಜೈ ಶ್ರೀರಾಮ್. ಜೈ ಜೈ ಶ್ರೀರಾಮ್. ಎಲ್ಲ ವೀಕ್ಷಕರಿಗೂ ನಮಸ್ಕಾರಗಳು. ಇವತ್ತು ಕೊಪ್ಪದಲ್ಲಿ ಏನು ವಿಶೇಷ ಅಂದರೆ, ನಾವು ಪ್ರತಿ ವರ್ಷ ಜನವರಿ 22ಕ್ಕೆ ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರತಿಷ್ಠಾಪನಾ ದಿನವನ್ನು, ಬಾಲರಾಮನ ಪ್ರತಿಷ್ಠಾಪನಾ ದಿನವನ್ನು ಆಚರಿಸ್ತಾ ಬರ್ತಾ ಇದ್ದೀವಿ. ಇವತ್ತು ನಾವು ಅದೇ ಕಾರ್ಯಕ್ರಮವನ್ನು ಅಖಂಡ ಹಿಂದೂ ಸಮಾಜೋತ್ಸವದ ಒಟ್ಟಿಗೆ ಅಖಂಡ ದೀಪೋತ್ಸವವಾಗಿ ಆಚರಿಸ್ತಾ ಇದ್ದೀವಿ. ನಾವೆಲ್ಲರೂ ಇಲ್ಲಿ ಸೇರಿಕೊಂಡು ಇವತ್ತು ಈ ಕಾರ್ಯಕ್ರಮದಲ್ಲಿ ಯಶಸ್ವಿಯಾಗಿ ಎಲ್ಲ ನಗರಾಲಂಕಾರವನ್ನು ಮಾಡಿ ಈಗ ಅತ್ಯಂತ ವೈಭವೋಪೇತವಾಗಿ ಈ ಕಾರ್ಯಕ್ರಮ ನಡೆಸ್ತಾ ಇದ್ದೀವಿ. ಎಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ವೀಕ್ಷಿಸಿ ಈ ಕಾರ್ಯಕ್ರಮಕ್ಕೆ ಸೇರಬೇಕಾಗಿ ನಿಮ್ಮಲ್ಲಿ ನಾವು ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೀವಿ. ಅಖಂಡ ದೀಪೋತ್ಸವ ಸಮಿತಿ ಮತ್ತು ಹಿಂದೂ ಸಮಾಜೋತ್ಸವ ಸಮಿತಿ ಪರವಾಗಿ ನಿಮ್ಮೆಲ್ಲರಿಗೂ ಆದರದ ಸುಸ್ವಾಗತಗಳು. ಜೈ ಶ್ರೀರಾಮ್. ದಿನಾಂಕ 22/1/2026